ಸ್ಥಳೀಯವಾಗೆಲ್ಲ ಏನಕ್ಕೆ ಇವರು ಬೆಂಗಳೂರಲ್ಲಿರುವಂತವ್ರು ಕೋಲಾರಕ್ಕೆ ಯಾಕೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಆಕ್ಷೇಪಣೆ ಶುರುವಾಗಿದೆ. ಅಭಿಯಾನ ಶುರುವಾಗಿದೆ. ನಮ್ಮ ಕೋಲಾರದಲ್ಲಿ ಯಾರು ಇರ್ಲಿಲ್ವಾ ಕ್ಯಾಂಡಿಡೇಟ್ಗಳು ಅಂತ ಕೇಳ್ತಾರೆ ಜನ. ಬೇರೆ ಬೇರೆ ಕಡೆ ನಾನೆಲ್ಲ ಬಿಚ್ಚಿದ್ರೆ ಏನೋ ಜಾಸ್ತಿ ಆಗ್ತದೆ. ಬೇರೆ ಬೇರೆ ಕಡೆ ಹಿಂಗೆ ಆಗಿದೆಯಲ್ಲ, ಎಲ್ಲನವರು ಎಲ್ಲ ಬಂದು ನಿಂತಿರೋ ಆಗಿದೆ. ಅದನ್ನೆಲ್ಲ ನಾನೀಗ ನಮ್ಮ ಪಾರ್ಟಿಯವರು ಏನೇನು ಮಾಡಿದ್ದಾರೆ ಅಂತ ಅದನ್ನ ಹೇಳೋದು ಸೂಕ್ತವಲ್ಲ. ಈಗ ಇಷ್ಟೇ ಸೂಕ್ತ, ತೀರ್ಮಾನ ಆಗಿದೆ, ಗೆಲ್ಸೋಕ್ಕಿಂತ ಕೆಲಸ ಮಾಡೋಣ. ಅದರ BTV ಅವರೇನೋ ಹೇಳ್ತಾ ಇದ್ರಂತೆ ನಾನು ಕಾಂಗ್ರೆಸ್ಸಿಗೆ ಹಾಕಬೇಡಿ ಅಂತ ಹೇಳಿದ್ದೆ ಅಂತ. ಅದು ನಾನು ಹೇಳಕ್ಕೆ ಬರೋದಿಲ್ಲ. ನಾನು ವರ್ಕಿಂಗ್ ಕಮಿಟಿಯಲ್ಲಿದ್ದವನು, ಕೇಂದ್ರದಲ್ಲಿ 30 ವರ್ಷ ಇದ್ದವನು, ಮಂತ್ರಿ ಇದ್ದವನು. ಒಂದು ಸೀಟ್ಗಾಗಿ ಆ ರೀತಿ ಮಾತಾಡೋಕ್ಕೆ ಬರೋದಿಲ್ಲ. ನಾನು ನಿಮ್ಗೆ ಇವತ್ತು ಹೇಳ್ತೀನಿ, ಮೊದಲಿಂದ ಹೇಳ್ತಾ ಇದ್ದೀನಿ, ನಮಗೆ ಕೊಟ್ಟರೆ ಕೊಡಲಿ, ಅಲ್ಲದೆ ಯಾರು ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರಲ್ಲಿ ನಾನೇನು ಬದಲಾವಣೆ ಇಲ್ಲ. ಸರ್, ಇದು ನಿಮಗೆ ಹಿನ್ನಡೆ ಅಂತ ಭಾವಿಸ್ತೀರ? ಕಾಂಗ್ರೆಸ್ನಲ್ಲಿ ಹಿನ್ನಡೆ ಇಲ್ಲ ಮುನ್ನಡೆ ಇಲ್ಲಪ್ಪ, ಇದೆಲ್ಲ ನಡೀತಾನೆ ಇರ್ತದೆ. ಇದನ್ನೆಲ್ಲ ಜೀರ್ಣ ಮಾಡಿಕೊಂಡು ಸಾಗೋದೇ ಸಾಧನೆ. ವೇಣುಗೋಪಾಲ್ ಸುರ್ಜೇವಾಲಾ ಏನ್ ರೆಸ್ಪಾನ್ಸ್ ಮಾಡಿದ್ರು ಸರ್? ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಿಮ್ಮ ಲೋಕಲ್ ಲೀಡರ್ಸು ನೀವು ಫೈಸಲ್ ಮಾಡ್ಕೊಬೇಕು. ನೀವು ಕೂಡ ಸೀನಿಯರ್ ಲೀಡರ್ ಇದ್ದೀರಿ. ಜಿಲ್ಲೆಯಲ್ಲಿ ನೀವೆಲ್ಲ ಕುಂತು ಫೈಸಲ್ ಮಾಡ್ಕೊಬೇಕಾಗಿತ್ತು. ನಿಮ್ಮ ಕೈಲಿ ಆಗದ್ರೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವರು ಕೂಡ ಅದನ್ನು ಫೈಸಲ್ ಮಾಡೋಕ್ಕಾಗದಾಗ ನಾವು ಅನಿವಾರ್ಯವಾಗಿ ನಾವು ಒಂದು ತೀರ್ಮಾನ ತಗೊಂಡ್ಬರ್ತೀವಿ. ನೀವು ಅದಕ್ಕೆ ಬದ್ಧವಾಗಿರ್ಬೇಕು. ಓಕೆನಪ್ಪ, ನಾನು ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ, ಕೆಲಸ ಮಾಡ್ತೀನಿ. ನಾನು ಹೈಕಮಾಂಡಲ್ಲಿ ಕೆಲಸ ಮಾಡಿದಂಥವನು, ನಾನು ಶಿಸ್ತಿನ ಸಿಪಾಗಿ ಕಾಂಗ್ರೆಸ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆ ಕೆಲಸ ಮಾಡ್ತೀನಿ. ಸರ್, ಕೆಪಿಸಿಸಿಯ ಮುಖಾಮುಖಿ ಮೀಟಿಂಗ್ ನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಅಂತ ನೀವು ಒಪ್ಪಿದ್ರಿ, ಅವರು ಒಪ್ಪಿದ್ರು. ಅದಾದ ಮೇಲೆ ನಿಮ್ಮ ಅಳಿಯಂಗ್ ಟಿಕೆಟ್ ಅಂದಾಗ ಅವರೆಲ್ಲ ಉಲ್ಟಾ ಹೊಡೆದ್ರು. ಈಗ ನಿಮಗೆ ಅಷ್ಟೆಲ್ಲ ಆಗಿ ಟಿಕೆಟ್ ಕೈ ತಪ್ಪಿದಿಲ್ಲ, ನಿಮ್ಮ ಮನಸ್ಸು ಹೊಡೆದಿಲ್ವಾ ಇವಾಗ? ಇಲ್ಲ. ಏನ್ರಿ 50 ವರ್ಷ ರಾಜಕೀಯ ಮಾಡಿ ಒನ್ಸ್ ಹೊಡೆಯೋದಂದ್ರೆ ಏನೆಲ್ಲ ಕೊಟ್ಟಿಲ್ಲ, ಕಾಂಗ್ರೆಸ್ ಎಲ್ಲ ಕೊಟ್ಟಿದ್ದು ನನಗೆ. ನಾನ್ಯಾಕೆ ಬೇಸರ ಪಡ್ಬೇಕು? ನಿಮ್ಮ ಮನಸ್ಸು ಬಾರಿ ದೊಡ್ಡದು ಬಿಡಿ ಸರ್. ಅಲ್ಲ, ಒಂದ್ ಸೀಟ್ ತಪ್ಪಿದ್ರೆ ಇವತ್ತಲ್ದ್ರೆ ನಾಳೆ ಬರ್ತಾನೆ, ಅದೇನ್ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಅದಕ್ಕೆ ಯಾಕೆ ಸುರ್ಜೇವಾಲಾ ನನ್ನ ಟ್ವೀಟ್ ಅಲ್ಲಿ ಹೇಳ್ತಾ ಇದ್ರು, ಮುನಿಯಪ್ಪ ಅವ್ರ ಸಲಹೆ ಮೇರೆಗೆ ನಾವು ಕ್ಯಾಂಡಿಡೇಟ್ ಮಾಡಿದೀವಿ, ಪಕ್ಷದ ಶಿಸ್ತಿಗೆ ಏನ್ ತ್ಯಾಗಕ್ಕೆ ಬೇಕಾದ್ರೂ ಮುನಿಯಪ್ಪ ಅವ್ರು ಸಿಗ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಸುರ್ಜೇವಾಲಾ. ಅದರಿಂದ ಪಕ್ಷ ಅಭ್ಯರ್ಥಿನ ಕೊಟ್ಟಿದೆ, ಕೆಲಸ ಮಾಡೋಣ. ಗೌತಮ್ ಕೂಡ ಬೆಳಿಗ್ಗೆ ಬಂದಿದ್ದ, ಹೋಗಪ್ಪ ಧೈರ್ಯವಾಗಿ ಕೆಲಸ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಹಿಂದಕ್ಕೆ ಹೋಗುವಂತ ಪ್ರಶ್ನೆ ಇಲ್ಲ. ಸರ್, ಈಗ ನೀವು ಆಗ್ಲೇನೆ ಹೇಳಿದ್ರಿ ಸರ್ ಒಂದ್ಸರಿ ರಾಜ್ಯ ಸೂತ್ರ ಮಾಡದೆ ಈಗ ಟಿಕೆಟ್ ಹಂಚಿಕೆ ಆಗಿದೆ ಅಂತ. ಇದೇ ತರ ಗಲಾಟೆ ಕೋಲಾರದಲ್ಲಿ ಮುಂದುವರ್ಕೊಂಡು ಹೋಗುತ್ತೆ ಸರ್, ಅಥವಾ ಏನಾದ್ರೂ ಅದಕ್ಕೊಂದು ಅಂತಿಮವಾದಂತ ರಾಜ್ಯ ಸೂತ್ರವನ್ನ ಹೆಣೆಯುವಂತ ಕೆಲಸವನ್ನ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರು ಮಾಡ್ಬೇಕಂತ ಸರ್? ಈಗ ಯಾವುದೇ ಸಂದರ್ಭದಲ್ಲಿ ಅಂಥದ್ದು ಉದ್ಭವಿಸಲ್ಲ. ಯಾಕಂದ್ರೆ ಈಗ ಕ್ಯಾಂಡಿಡೇಟ್ ಯಾರು ಕೂಡ ನಮ್ಮದಾಗಲಿಲ್ಲ ಅಂತಂಗಿಲ್ಲ. ಹೈಕಮಾಂಡ್ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ತಲೆಬಾಗಿ ಕೆಲಸ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಕ್ಯಾಂಡಿಡೇಟ್ ಒಂದೇ ವಿಚಾರ ಅಲ್ಲ ಸರ್, ಅಲ್ಲಿ ಪಕ್ಷದ ನಿಲುವುಗಳನ್ನು ತೆಗೆದುಕೊಳ್ಬೇಕಾದಾಗ ಕೋಲಾರದಲ್ಲಿ ಯಾವಾಗಲೂ ಕೂಡ ಈ ತರದ ಗಲಾಟೆಗಳು, ಈ ತರದ ಒಳ ಬೇಸರ ಹೊರಗೆ ಬರ್ದೇ ಬರ್ತದೆ. ಅದಕ್ಕೊಂದು ರಾಜ್ಯ ಸೂತ್ರ ಅಂತ ಹೈಕಮಾಂಡ್ ಇಂದ ಆಗ್ಬೇಕಲ್ವ ಸರ್? ಮಾಡಬೇಕು. ಈಗ ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ, ಆಗ್ಲಿ ಎಲೆಕ್ಷನ್. ಈಗ ಕೋಲಾರದ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವಲ್ಲಿ, ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯ ನಾಯಕರು ವಿಫಲರಾದ್ರ ಅಂತ? ಇಲ್ಲ, ಅವ್ರು ಪ್ರಯತ್ನ ಮಾಡಿದ್ರು ಪ್ರಾಮಾಣಿಕವಾಗಿ, ಅವ್ರದ್ದೇನು ತಪ್ಪಿಲ್ಲ, ಅವ್ರು ಪ್ರಯತ್ನ ಮಾಡಿದ್ದಾರೆ. ಸರ್, ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಕೋಲಾರದ ಒಂದು ಚರ್ಚೆ ಶುರುವಾಗಿದೆ. ಅಭ್ಯರ್ಥಿಗೆ ಯಾರ ಕಡೆ ಹೋಗ್ಬೇಕು ಅಂತ. ಈಗ ಮುನಿಯಪ್ಪ ಅವ್ರ ಕಡೆ ಬಂದ್ರೆ ಅವ್ರಿಗೆ ಸಿಟ್ಟು, ಅವ್ರ ಕಡೆ ಬಂದ್ರೆ ಮುನಿಯಪ್ಪ ಅವ್ರ ಸಿಟ್ಟು, ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಸವಾಲಾಗುತ್ತೆ ಅವ್ರಿಗೆ ಅಂತ. ಏನಿಲ್ಲ, ನಾನೇ ಹೇಳಿದ್ದೀನಿ, ಎಲ್ಲರ ಹತ್ರ ಹೋಗು, ಎಲ್ಲಾ ಶಾಸಕರು, ಬ್ಲಾಕ್ ಪ್ರೆಸಿಡೆಂಟ್ಸು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು, ಎಲ್ಲರ ಹತ್ರ ಹೋಗು. ನೀನು ಅಭ್ಯರ್ಥಿಗೆ ನಿನಗೇನು ಗ್ರೂಪ್ ಇಲ್ಲ, ನೀನೆಲ್ಲ ಕಡೆ ಹೋಗು, ನಾವು ಕೂಡ ಕೆಲಸ ಮಾಡ್ತೀವಿ, ಅವರು ಕೆಲಸ ಮಾಡಲಿ, ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಿ.